ಎಲ್ಲರಿಗೂ ರಿಯಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಈ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಹಾಗೆ ಇನ್ನು ಮುಂದೆ ಈ ಚಾನಲಲ್ಲಿ ಟೆಕ್ನಿಕಲ್ ರಿಲೇಟೆಡ್ ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ವೆಬ್ ಡೆವಲಪ್ಮೆಂಟ್ ಹಾಗೂ ಇದೇ ರೀತಿ ತುಂಬಾ ವಿಷಯನ ಅತಿ ಸುಲಭವಾಗಿ ಕನ್ನಡದಲ್ಲಿ ಕಲಿತಾ ಹೋಗ್ಬೋದು. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ವಿಂಡೋಸ್ 11 OSಗೆ ಜಾವಾ 20 ಅಂದ್ರೆ ಜಾವಾ ಲೇಟೆಸ್ಟ್ ವರ್ಷನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ, ಹಾಗೆ ಒಂದು ಸಿಂಪಲ್ ಪ್ರೋಗ್ರಾಮ್ನ ರನ್ ಮಾಡಿ ಕೂಡ ನೋಡೋಣ. ನೀವು ಜಾವಾ ಎಕ್ಸಿಕ್ಯೂಟಬಲ್ ಫೈಲ್ನ ಯಾವುದೇ ಒಂದು ಬ್ರೌಸರ್ ಇಂದ ಬೇಕಾದ್ರೂ ಕೂಡ ಡೌನ್ಲೋಡ್ ಮಾಡ್ಬೋದು. ಸೊ ನಾನಿಲ್ಲಿ ಕ್ರೋಮ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಜಸ್ಟ್ ಒರಾಕಲ್ ಜಾವಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ನಿಮ್ಗೆ ರಿಸಲ್ಟ್ ಅಲ್ಲಿ ಟಾಪ್ ಅಲ್ಲೇ ಸಿಗುತ್ತೆ, ಜಾವಾ ಸಾಫ್ಟ್ವೇರ್ /ಒರಾಕಲ್ ಇಂಡಿಯಾ ಅಂತ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಒರಾಕಲ್ ವೆಬ್ಸೈಟ್ ಈ ರೀತಿ ನೋಡೋಕೆ ಸಿಗುತ್ತೆ. ನೆಕ್ಸ್ಟ್ ನೀವು ಡೌನ್ಲೋಡ್ ಜಾವಾ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಜಾವಾ 20, ಸೊ JDK 20 ಇದು ನಿಮ್ಮ ಲೇಟೆಸ್ಟ್ ವರ್ಷನ್ ಆಗಿರುತ್ತೆ. ಸೊ ಹಾಗೆ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ಗಳು ನೋಡೋಕೆ ಸಿಗುತ್ತೆ. ಸೊ ನಿಮ್ದು ಯಾವುದು ವಾಯ್ಸ್ ಅದ್ರ ಮೇಲೆ ನೀವು ಎಕ್ಸಿಕ್ಯೂಟಬಲ್ ಫೈಲ್ನ ಡೌನ್ಲೋಡ್ ಮಾಡಬೇಕು. ಸೊ ಇದು ವಿಂಡೋಸ್ ಆಗಿರೋದ್ರಿಂದ ನಾನು ವಿಂಡೋಸ್ ಎಕ್ಸಿಕ್ಯೂಟಬಲ್ ಫೈಲ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ .exe ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಇದು ಅರೌಂಡ್ 160 MB ಇರುತ್ತೆ. ಸೊ ಡೌನ್ಲೋಡ್ ಆದ ತಕ್ಷಣ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಆದ್ಮೇಲೆ ಒಂದು 10 to 15 seconds ಟೈಮ್ ತಗೊಳುತ್ತೆ. ಸೊ ನೆಕ್ಸ್ಟ್ ನಿಮಗೆ ವಿಂಡೋಸ್ ಇನ್ಸ್ಟಾಲರ್ ವಿಂಡೋ ಪಾಪಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಪಾತ್ ತೋರಿಸುತ್ತೆ. ಸೊ ಇದು ಸಿ ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಡಿಫಾಲ್ಟ್ ಆಗಿ ಸಿ ಡ್ರೈವ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಬೇಕು ಅಂದ್ರೆ ನೀವು ಬೇರೆ ಡ್ರೈವ್ ನ ಸಜೆಸ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಆ ಒಂದು ಅಪ್ಲಿಕೇಶನ್ ಯಾವ ಒಂದು ಫೋಲ್ಡರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಯ್ತು, ಸೊ ಆ ಒಂದು ಫೋಲ್ಡರ್ ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಅದು ಬಂದು ಸಿ ಡ್ರೈವ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಯ್ತು. ಸೊ ಸಿ ಡ್ರೈವ್ ಪ್ರೋಗ್ರಾಮ್ ಫೈಲ್ಸ್ ಅದರೊಳಗಡೆ ನೀವು ನೋಡ್ಬೋದು ಜಾವಾ ಅಂತ ಇನ್ನೊಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರೊಳಗಡೆ ನಿಮಗೆ JDK 20 ಅನ್ನೋ ಇನ್ನೊಂದು ಫೋಲ್ಡರ್ ಸಿಗುತ್ತೆ. ಸೊ ಈ ಫೋಲ್ಡರ್ ಒಳಗಡೆ ನಿಮಗೆ ಜಾವಾ ಕಂಪೈಲರ್ ಕೋಡ್ಗಳು ಅಥವಾ ಜಾವಾ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಥವಾ ಲೈಬ್ರರೀಸ್ ಎಲ್ಲ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಸೊ ಈ ಬಿನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಸಿಸ್ಟಮ್ ವೇರಿಯೇಬಲ್ಸ್ ಅಲ್ಲಿ ಆ ಪಾತ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಸೊ ನೀವು ಸರ್ಚಿಗೆ ಹೋಗ್ಬಿಟ್ಟು ಅಲ್ಲಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಈ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಓಪನ್ ಮಾಡಿಕೊಂಡು ಸಿಸ್ಟಮ್ ವೇರಿಯೇಬಲ್ಸ್ ಅಂತ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಸಿಸ್ಟಮ್ ವೇರಿಯೇಬಲ್ಸ್ಗೆ ನಾವು ಕಾಪಿ ಮಾಡ್ಕೊಂಡಿರುವಂತ ಪಾತ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸಿಂಪಲ್ ಆಗಿ ಆ ಪಾತ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಕೊಟ್ಟು ನೆಕ್ಸ್ಟ್ ಅಲ್ಲಿ ನ್ಯೂ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಕಾಪಿ ಮಾಡ್ಕೊಂಡಿರುವಂತ ಪಾತ್ ನ ಪೇಸ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು OS ಗಳಿಗೆ ಜಾವಾ ಹೋಮ್, ಸೊ ಆ ಒಂದು ಸಿಸ್ಟಮ್ ವೇರಿಯೇಬಲ್ ನ ಕೂಡ ಆಡ್ ಮಾಡ್ಬೇಕಾಗುತ್ತೆ. ಅದಕ್ಕೂ ಅಷ್ಟೇ ಸಿಂಪಲ್ ಆಗಿ ಈ ಬಿನ್ ಯಾವ ಫೋಲ್ಡರ್ ಅಲ್ಲಿ ಇದೆ, ಸೊ ಅದು ಬಂದು JDK 20 ಫೋಲ್ಡರ್ ಅಲ್ಲಿ ಇದೆ. ಸೊ ಅದನ್ನ ಕಾಪಿ ಮಾಡಿಕೊಂಡು ಇನ್ನೊಂದು ಹೊಸದಾಗಿ ಸಿಸ್ಟಮ್ ವೇರಿಯೇಬಲ್ ನ ನಾವೇನೆ ಆಡ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೇರಿಯೇಬಲ್ ನೇಮ್ ಬಂದು ಜಾವಾ ಸ್ಪೇಸ್
ಹೋಮ್ ಅಂತ ಕೊಟ್ಟು ಆ ವೇರಿಯೇಬಲ್ನ ನ್ಯೂ ವೇರಿಯೇಬಲ್ನ ಆ ಪಾತ್ನ ಏನು ಕಾಪಿ ಮಾಡ್ಕೊಂಡ್ರಿ ಅದನ್ನ ಆ್ಯಡ್ ಮಾಡಿ. ಸೊ ಇದಿಷ್ಟು ನಮಗೆ ಸಿಸ್ಟಮ್ ವೇರಿಯೇಬಲ್ಸ್ನ ಆ್ಯಡ್ ಮಾಡೋದು. ಸೊ ಇದು ನಿಮ್ಮದು ಜಾವಾ ಎನ್ವಿರಾನ್ಮೆಂಟ್ನ ಸೆಟ್ ಮಾಡಿದ್ದೀವಿ ಸಿಸ್ಟಮಲ್ಲಿ. ಸೊ ಅದನ್ನು ಚೆಕ್ ಮಾಡಬೇಕಂದ್ರೆ ಜಸ್ಟ್ ಕಮಾಂಡ್ ಪ್ರಾಂಪ್ಟಿಗೆ ಹೋಗಿ ಸೊ ನೀವು ಹೇಗೆ ಬೇಕಾದರೂ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಡೈರೆಕ್ಟಾಗಿ ಕಮಾಂಡ್ ಪ್ರಾಂಪ್ಟ್ನ ಸರ್ಚಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅಲ್ಲೋಗಿ ನೀವು ಜಾವಾ ಸ್ಪೇಸ್ -ವರ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಜಾವಾ ಇನ್ಸ್ಟಾಲ್ ಆಗಿರೋ ವರ್ಷನ್, ಅದಾದಮೇಲೆ ರನ್ ಟೈಮ್ ಎನ್ವಿರಾನ್ಮೆಂಟ್ ಎರಡೂ ಕೂಡ ತೋರಿಸುತ್ತೆ. ಸೊ ಇಲ್ಲಿಗೆ ನಮ್ಮದು ಇನ್ಸ್ಟಾಲೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದು ಒಂದು ಸಿಂಪಲ್ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಜಸ್ಟ್ ನೀವು ಒಂದು ನೋಟ್ ಪ್ಯಾಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನು ಬಿ ಡ್ರೈವಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಆ ಫೋಲ್ಡರ್ ನೇಮ್ನ ಸಿಂಪಲ್ ಆಗಿ ಜಾವಾ ಪ್ರೋಗ್ರಾಮ್ಸ್ ಅಂತ ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಫೋಲ್ಡರಲ್ಲಿ ನಾನು ಹೊಸ ನೋಟ್ ಪ್ಯಾಡ್ ಅಂದರೆ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಹೆಲೋ ವರ್ಡ್ ಅಂತ ರಿನೇಮ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದು ಡಾಟ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಟೈಪಲ್ಲಿ ಇದೆ, .txt ಅಂತ. ಸೊ ನಾನು ಅದನ್ನ .java ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಅಲ್ಲಿ ಜಾವಾ ಫೈಲ್ ಆಗಿ ಟೈಪ್ ಬಂದು ಮುಂಚೆ ಟೆಕ್ಸ್ಟ್ ಡಾಕ್ ಅಂತ ಇತ್ತು. ಸೊ ಈಗ ಜಾವಾ ಫೈಲ್ ಅಂತ ಚೇಂಜ್ ಆಗಿದೆ. ಸೊ ಈಗ ಒಂದು ಸಿಂಪಲ್ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಸೊ ಕ್ಲಾಸ್ ಹೆಲೋ ವರ್ಡ್. ಸೊ ಅಲ್ಲಿ ಕ್ಲಾಸ್ ನೇಮ್ ಬಂದು ನಾವು ಆ ಒಂದು ನೋಟ್ ಪ್ಯಾಡ್ನ ಏನಂತ ನೇಮ್ ಮಾಡಿರ್ತೀವಿ ಅದೇ ಕ್ಲಾಸ್ ನೇಮ್ ಆಗಿರಬೇಕು. ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್. ಇದ್ರ ಫಂಕ್ಷನ್ಸ್ ಎಲ್ಲ ನಾವು ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್. ಸೊ ನೀವು ಈ ಬ್ರಾಕೆಟ್ ಅಲ್ಲಿ ಏನ್ ಟೈಪ್ ಮಾಡ್ತೀರಾ ಅದು ಬಂದು ನಿಮ್ಗೆ ಔಟ್ಪುಟ್ ಆಗಿ ತೋರಿಸುತ್ತೆ. ಸೊ ನಾನು ಹೆಲೋ ರಿಯಲ್ ವರ್ಲ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಸಿಂಪಲ್ ಪ್ರೋಗ್ರಾಮ್, ಅಂದ್ರೆ ನಾವು ಏನ್ ಲೈನ್ ಆಡ್ ಮಾಡಿರ್ತೀವಿ ಪ್ರಿಂಟ್ಎಲ್ಎನ್ ಕೋಡ್ ಒಳಗಡೆ, ಸೊ ಅದು ಪ್ರಿಂಟ್ ಆಗುತ್ತೆ. ಸೊ ಈಗ ಸೇವ್ ಮಾಡಿ. ಸೊ ಫೈಲ್ ಸೇವ್ ಆದ್ಮೇಲೆ ಆ ಒಂದು ಪಾತ್ ಮೇಲೆ ಕ್ಲಿಕ್ ಮಾಡಿ cmd ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ತಕ್ಷಣ ನಿಮಗೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಬಿ ಡ್ರೈವ್ ಅಲ್ಲಿ /ಜಾವಾ ಪ್ರೋಗ್ರಾಮ್ ಆ ಫೋಲ್ಡರ್ ಒಳಗಡೆ ಇವಾಗ ಪ್ರೆಸೆಂಟ್ ಆಗಿದ್ದೀವಿ. ಸೊ ಈಗ ನೀವು ರನ್ ಮಾಡ್ಬೇಕಂದ್ರೆ ಜಾವಾ ಸಿ ಸ್ಪೇಸ್ ಹೆಲೋ ವರ್ಲ್ಡ್ ಅಂದ್ರೆ ಆ ಪರ್ಟಿಕ್ಯುಲರ್ ಫೈಲ್ ನೇಮ್ .java. ಸೊ ಇದು ಬಂದು ಕಂಪೈಲ್ ಆಗ್ತಾ ಇದೆ. ಸೊ ನೀವು ಕಂಪೈಲ್ ಆದ ತಕ್ಷಣ ಏನು ಎರರ್ಸ್ ಇಲ್ಲ ಅಂದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಫೋಲ್ಡರ್ ಅಲ್ಲಿ ನಿಮಗೆ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಕ್ರಿಯೇಟ್ ಆದ್ಮೇಲೆ ಸೇಮ್ ಜಾವಾ ಸ್ಪೇಸ್ ಹೆಲೋ ವರ್ಲ್ಡ್. ಸೊ ಇದು ಬಂದು ರನ್ ಮಾಡೋದಕ್ಕೆ. ಸೊ ನೀವು ರನ್ ಮಾಡಿದ ತಕ್ಷಣ ನಿಮಗೆ ಹೆಲೋ ವರ್ಲ್ಡ್ ಅಂತ ರನ್ ಆಗುತ್ತೆ. ಸೊ ಇದು ಬಂದು ಒಂದು ಸಿಂಪಲ್ ಪ್ರೋಗ್ರಾಮ್. ಸೊ ನೀವು ಮನೆಯಲ್ಲಿ ಫ್ರೀಯಾಗಿ ಕೂತಿದ್ದಾಗ ಅಥವಾ ಏನಾದರೂ ನಿಮಗೆ ಜಾವಾ ಪ್ರೋಗ್ರಾಮ್ ಕಲಿಬೇಕು ಅಂದಾಗ ಇದೇ ರೀತಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಜಾವಾ ಅಪ್ಲಿಕೇಶನ್ ಸಿಂಪಲ್ ಪ್ರೋಗ್ರಾಮ್ಸ್ನ
ರನ್ ಮಾಡಿ ಕಲಿತಾ ಹೋಗ್ಬೋದು. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದೆ. ಸೊ ಇನ್ನು ಮುಂದೆ ನಿಮ್ಗೆ ಇದೇ ರೀತಿ ಸಿಂಪಲ್ ಆಗಿ ಕನ್ನಡದಲ್ಲಿ ಈ ರೀತಿ ವಿಷಯಗಳನ್ನ ನೀವು ನೋಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.